ನಟ ರಾಜ್ಬಿ ಶೆಟ್ಟಿ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ತಮ್ಮ ಪ್ರೇಮ ವೈಫಲ್ಯದ ಬಗ್ಗೆ ಮಾತನಾಡಿದ್ದಾರೆ. 6 ವರ್ಷಗಳ ಕಾಲ ಇದ್ದ ಸಂಬಂಧ ಮುರಿದು ಬಿದ್ದಿದ್ದು ಹೇಗೆ ಮತ್ತು ಆ ಬ್ರೇಕಪ್ ತನ್ನನ್ನ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿತು ಎಂಬುದನ್ನು ಅವರು ಬಹಿರಂಗಪಡಿಸಿದ್ದಾರೆ. ಪ್ಯಾನ್ ಇಂಡಿಯಾ ಮೀರಿದ ಸ್ಟಾರ್ ಕಡಿಮೆ ಬಜೆಟ್ನಲ್ಲಿ ಸಿನಿಮಾ ಒಂದು ಹೇಗೆ ಚಿಂದಿ ಉಡಾಯಿಸಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದ್ದು ರಾಜ್ಬಿ ಶೆಟ್ಟಿ. ಅವರ ಒಂದು ಮೊಟ್ಟೆಯ ಕಥೆಯಾಗ್ಲಿ, ಸೂ ಫ್ರಮ್ ಸೋ ಆಗ್ಲಿ ಚಿಂದಿ ಉಡಾಯಿಸಿದ ಚಿತ್ರಗಳು. ಸೂ ಫ್ರಮ್ ಸೋ ರಾಜ್ಬಿ ಶೆಟ್ಟಿಯವರ ಈ ಚಿತ್ರ ನಿರೀಕ್ಷೆಗೂ ಮೀರಿ ಗಳಿಕೆ ಮಾಡಿತು. ಇತರ ಭಾಷೆಗಳಲ್ಲಿಯೂ ಚಿತ್ರಕ್ಕೆ ಸಖತ್ ರೆಸ್ಪಾನ್ಸ್ ಸಿಕ್ತು. ಇದೀಗ ಅವರು ತಮ್ಮ ಲವ್ ಜೀವನದ ಬಗ್ಗೆ ಇದೇ ಮೊದಲ ಬಾರಿಗೆ ಭಾರಿ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ. ಲವ್ ಫೇಲ್ಯೂರ್ ಅವರಿಂದ ತಾವು ಕಲಿತದ್ದು ಹಾಗೂ ತಮ್ಮ ಜೀವನದಲ್ಲಿ ಆಗಿರುವ ಬದಲಾವಣೆಯ ಕುರಿತು ನಟ ಇದೀಗ ಮಾತನಾಡಿದ್ದಾರೆ. ಒಬ್ಬಳು ನನ್ನ ಜೊತೆ 6 ವರ್ಷ ಇದ್ಲು. ಈ ರಿಲೇಷನ್ ಸೆಟ್ ಆಗುವಾಗ್ಲೇ ನಾನು ಹೇಳಿದ್ದೆ, ನೀನ್ ಬಿಟ್ಟು ಹೋಗ್ತಿ ಅಂದ್ರೆ ನಾನು ಕಾರಣ ಕೇಳಲ್ಲ ಅಂತ. ಅದು ಹಾಗೇನೇ ಆಯ್ತು. 6 ವರ್ಷಗಳ ಬಳಿಕ ಅವಳು ಬಿಟ್ಟು ಹೋದ್ಲು ಅಂತ ರಾಜ್ಬಿ ಶೆಟ್ಟಿ ಹೇಳಿದ್ರು. ಅವಳು ಆಗ ಬಿಟ್ಟು ಹೋಗದಿದ್ರೆ ನಾನು ಕೆಟ್ಟ ಮನುಷ್ಯನಾಗಿಯೇ ಉಳಿದುಕೊಳ್ತಿದ್ದೆ ಅಂತ ನನಗನಿಸುತ್ತೆ. ನಾನೇನು ಒಳ್ಳೆಯವನು ಅಂದಲ್ಲ, ಆದ್ರೆ ಬ್ರೇಕಪ್ ಆದ ಮೇಲೆ ನನಗೆ ಗೊತ್ತಾಯ್ತು ನಾನು ಅವಳಿಗೆ ಸರಿಯಾಗಿ ಪ್ರೀತಿನೇ ಕೊಡ್ಲಿಲ್ಲ ಅನ್ನೋದು ಅಂತ ಹೇಳಿದ್ದಾರೆ. ಆದ್ರೆ ಅವಳು ಬ್ರೇಕಪ್ ಮಾಡಿರೋದ್ರಿಂದ ನಾನು ಬೆಳೆದೆ, ಇಲ್ಲದೇ ಇದ್ರೆ ಕೆಟ್ಟವನಾಗೇ ಇರ್ತಾ ಇದ್ದೆ. ನೀವು ನನ್ನ ಜೊತೆ ಇರೋಕೆ ಯೋಗ್ಯ ಅಲ್ಲ ಅನ್ನೋದನ್ನ ಅವಳು ಕಲಿಸಿಕೊಟ್ಲು ಅಂತ ಹೇಳಿದ್ದಾರೆ. ಅದಾದ ಮೇಲೆ ಇನ್ನೊಬ್ಬಳ ಜೊತೆ ಬೇಗ ಬ್ರೇಕಪ್ ಆಯ್ತು. ಅದಾದ ಬಳಿಕ ಈಗಲೂ ಒಬ್ಬಳು ಇದ್ದಾಳೆ ಎನ್ನುವ ಮೂಲಕ ಪತ್ನಿಯ ಬಗ್ಗೆ ಮಾತನಾಡಿದ್ದಾರೆ ರಾಜ್. ಈಗ ಇರುವವಳಿಗೆ ಸಾಕಷ್ಟು ಲೈಫ್ನಲ್ಲಿ ಹುಡುಕಾಟ ಇದೆ, ನನಗೂ ಹುಡುಕಾಟ ಇದೆ, ಇಬ್ರು ಹ್ಯಾಪಿ ಆಗಿದ್ದೇವೆ ಎಂದಿದ್ದಾರೆ ರಾಜ್ಬಿ ಶೆಟ್ಟಿ.